ಲೆಫ್ಟ್ ಓವರ್ ಉಪ್ಪಿಟ್ಟಲ್ಲಿ ಇವತ್ತು ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲೊಂದು ಸ್ವಲ್ಪ ಉಪ್ಪಿಟ್ಟು ಮಿಕ್ಕಿದೆ. ಇದಕ್ಕೇ ನಾನು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೂ ಸಹ ನಾವು ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟಲ್ಲೂ ಇರುತ್ತೆ, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳಿ. ಇವನ್ ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ ಉಪ್ಪಿಟ್ಟಿಗೆ, ಸೊ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕ್ದಿರ ಫಸ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉಪ್ಪಿಟ್ಟಿಗೆ ಈ ಥರ ನಿಮಗೆ ಅಕ್ಕಿ ಹಿಟ್ಟು ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು. ಇನ್ನೂ ಒಂಚೂರು ಅಕ್ಕಿ ಹಿಟ್ಟು ಇಡಿಸುತ್ತೆ. ಸೊ ಈ ಥರ ಎಲ್ಲ ಹೀಗೆ ಪ್ರೆಸ್ ಮಾಡಿ ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ತಾ ಅಕ್ಕಿ ಹಿಟ್ಟು ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ಕಲಸಿಟ್ಕೊಳ್ಳಿ. ನೋಡಿ, ಈ ಹದಕ್ಕೆ ರೆಡಿ ಮಾಡಿ ಕಲಸಿಟ್ಕೊಂಡಿರಬೇಕು. ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಹೀಗೆ ಫಸ್ಟಿಗೆ ಹೆಂಚು ಮೇಲೆ ತಟ್ಟದ್ದು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಫ್ಲೇಮ್ ಆನ್ ಮಾಡಿಲ್ಲ. ಹೆಂಚಿಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ತೊಗೊಂಡು ಹೆಂಚಿಗೆಲ್ಲ ಫಸ್ಟ್ ಎಣ್ಣೆ ಈ ಥರ ಸ್ಪ್ರೆಡ್ ಮಾಡಬೇಕು. ಒಂದು ಉಂಡೆ ತೊಗೊಂಡು ಹೀಗೆ ಪ್ರೆಸ್ ಮಾಡ್ತಾ ಹೋಗಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸ್ವಲ್ಪ ಎಣ್ಣೆ ತೊಗೊಂಡು ಹೀಗೆ ಕೈ ಸವರ್ಕೊಂಡು ಹೀಗೆ ಮಾಡ್ಕೋಬೋದು. ಹೀಗೆ ತಟ್ತಾ ಬನ್ನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ಇದು. ಇಲ್ಲಾಂದರೆ ಹೋಳಿಗೆ ಶೀಟು, ಬಾಳೆ ಎಲೆ, ಒದ್ದೆ ಬಟ್ಟೆ, ಇದು ಸೆಕೆಂಡ್ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಇವಾಗ ಫ್ಲೇಮ್ನ ಆನ್ ಮಾಡಬೇಕು. ಚೆನ್ನಾಗಿ ರೊಟ್ಟಿ ಬೇಯಿಸ್ಕೋಬೇಕು. ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಉಪ್ಪಿಟ್ಟಲ್ಲೂ ಎಣ್ಣೆ ಅಂಶ ಇರುತ್ತೆ, ನಾವು ತಟ್ಟವಾಗಲೂ ಎಣ್ಣೆ ಹಾಕಿರ್ತೀವಿ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸೇಮ್ ಇದೇ ಥರ ನಾವು ಪೊಂಗಲ್ ಮಿಕ್ಕಿದ್ರೂ ಸಹ ಇದೇ ಥರ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ. ಇದು ಉಪ್ಪು ಖಾರ ಹುಳಿ ಎಲ್ಲ ಬಿದ್ದಿರುತ್ತಲ್ಲ, ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ, ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟ್ರೈ ಮಾಡಿ. ಈಗ ಎರಡು ಕಡೆ ಈ ಥರ ಬೇಯಿಸ್ಕೋಬೇಕು. ರೋಸ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಸುಟ್ಕೊಳ್ಳಿ. ನೋಡಿ, ಈ ಥರ ಸುಟ್ಟಿಟ್ಕೊಂಡಿರಬೇಕು. ರೆಡಿ ಆಯಿತು ಲೆಫ್ಟ್ ಓವರ್ ಉಪ್ಪಿಟ್ಟಿಂದ ಅಕ್ಕಿ ರೊಟ್ಟಿ. ಇವಾಗ ಸೆಕೆಂಡ್ ಒನ್ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇದನ್ನು ಹೀಗೆ ಹಾಕ್ಕೋಬೇಕು. ನೋಡಿ, ಬಿಸಿ ಹೆಂಚಿರುತ್ತಲ್ಲ, ಈ ಹೆಂಚನ್ನು ಉಲ್ಟಾ ಮಾಡಬೇಕು. ಹೀಗೆ ಉಲ್ಟಾ ಮಾಡಿ ನೋಡಿ, ಆ ಥರ ನೀರು ಬಿಡಬೇಕು. ಆವಾಗ ಹಿಂದೆ ಮಾತ್ರ ನೀರು ಬಿಡಬೇಕು, ಮುಂದೆ ಬಿಡಬಾರ್ದು. ಅವಾಗ ಕೂಲ್ ಆಗುತ್ತೆ. ನೋಡಿ, ಒಂದೆರಡು ನಿಮಿಷ ಈ ಥರ ಕೂಲ್ ಆಗಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ಕೂಲ್ ಆಗಿದೆ. ಆ ಥರ ಎಮರ್ಜೆನ್ಸಿಲಿ ಇನ್ ಕೇಸ್ ಇದಿಲ್ಲ ಅಂದರೆ, ಬಟರ್ ಪೇಪರ್ ಇಲ್ಲ ಅಂದರೆ, ಬಾಳೆ ಇಲ್ಲ ಅಂದರೆ, ಈ ಥರ ಹೆಂಚಲ್ಲಿ ಹಿಂದ್ಗಡೆ ನೀರು ಹಾಕಬೇಕು. ಮುಂದೆ ನೀರು ಹಾಕಬಾರ್ದು, ಹಿಂದೆ ನೀರು ಹಾಕಿದ್ರೆ ಆವಾಗ ಕೂಲ್ ಆಗುತ್ತೆ. ಇವಾಗ ಎರಡನೇದಕ್ಕೆ ಮತ್ತೆ ಅದೇ ರೀತಿ ತಟ್ಕೋಬೋದು. ಇಲ್ಲಾಂದರೆ ಇನ್ನೊಂದು ಹೆಂಚಿಟ್ಕೊಂಡು ಮಾಡ್ಕೋಬೋದು. ಒದ್ದೆ ಬಟ್ಟೆಲೂ ಮಾಡ್ಬೋದು. ಅವೆಲ್ಲ ನಾನು ಕೆಲವು ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬೇಕಿದ್ರೆ ಕೇಳಿ, ನಾನು ಆ ರೆಸಿಪಿನೂ ಸಹ ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಲೆಫ್ಟ್ ಓವರ್ ಉಪ್ಪಿಟ್ಟಲ್ಲಿ ರೊಟ್ಟಿ ರೆಡಿ ಟು ಸರ್ವ್. ತುಪ್ಪ, ಉಪ್ಪಿನಕಾಯಿ, ಮೊಸರು ಹಾಕ್ಕೊಂಡು ಸಹ ತಿನ್ಬೋದು. ಇದಕ್ಕೇನು ಚಟ್ನಿ ಗಿಟ್ನಿ ಏನೂ ಬೇಕಿಲ್ಲ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನೋಡಿ, ಇದು ರೊಟ್ಟಿ ಪ್ರೆಸ್ಸರ್ ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಉಂಡೆನ ಈ ಥರ ಪ್ರೆಸ್ ಮಾಡಿಟ್ಕೊಳ್ಳಿ. ಈಗ ಇದನ್ನು ಹೀಗೆ ಹಾಕಬೇಕು. ಇದನ್ನು ಹೀಗೆ ಪ್ರೆಸ್ ಮಾಡಿ ಜೆಂಟಲಾಗಿ ಒಂದು 2 ಸತಿ. ಇದು ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ಎಲ್ಲ ಕಡೆನೂ. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಗುತ್ತೆ. ನಾನು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಕೊಲಾಬ್ರೇಷನ್ ಆಗಲಿ ಇಲ್ಲ. ನೋಡಿ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಫ್ಲಿಪ್ ಮಾಡಿಬಿಟ್ಟು ಹೀಗೆ ಇನ್ನೊಂದು ಸತಿ ಹೀಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ. ನೋಡಿ, ಹೀಗೆ ಈಗ ಹೆಂಚಿಗೆ ಸ್ವಲ್ಪ ಎಣ್ಣೆ. ನೋಡಿ, ಹೀಗೆ ಹಿಂದೆಯಿಂದ ಹೀಗೆ ಪ್ರೆಸ್ ಮಾಡಿ ಒಂದು 2 ಸೆಕೆಂಡ್ ಬಿಟ್ಬಿಡಿ. ಅದು ರೊಟ್ಟಿ ಹೆಂಚಿಗೆ ಕಚ್ಕೊಳ್ಳುತ್ತೆ. ಅದು ನೀಟಾಗಿ ಹೀಗೆ ಪೀಲ್ ಆಫ್ ಮಾಡ್ಬೋದು. ನೋಡಿ, ನೀವು ಜಾಸ್ತಿ ಎಣ್ಣೆ ಹಾಕಬಾರ್ದು, ಈಸಿಯಾಗಿ ಬಂದುಬಿಡುತ್ತೆ. ಒಂದು 2 ಸೆಕೆಂಡ್ ಬಿಡಬೇಕು. ನೋಡಿ, ಸ್ವಲ್ಪ ಮೇಲೆ ಎಣ್ಣೆ,
ಸುತ್ತ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಗೊತ್ತಾ ಇದು, ಕ್ರಿಸ್ಪಿಯಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಆ ಉಪ್ಪಿಟ್ಟಿಗಿರುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಿದ್ರೆ, ಇಲ್ಲಿ ಅಕ್ಕಿ ಹಿಟ್ಟು ಬೈಂಡಿಂಗಾಗಿ ಯೂಸ್ ಮಾಡಬೇಕು. ನೀವು ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿದ್ರೆ ಆಮೇಲೆ ನೀವು ಫ್ಲಿಪ್ ಮಾಡ್ತಾ ಎಲ್ಲ ಮುರಿದು ಹೋಗ್ಬಿಡುತ್ತೆ, ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಅಕ್ಕಿ ಹಿಟ್ಟು ಕರೆಕ್ಟಾಗಿ ಹಾಕ್ಕೊಂಡು ಹದ ನೋಡ್ಕೊಂಡು ಹಾಕ್ಕೋಬೇಕು. ಎರಡೂ ಸೈಡು ಈ ಥರ ಫ್ಲಿಪ್ ಮಾಡಿಕೊಂಡು ಸುಟ್ಕೋಬೇಕು. ಈ ಥರ ರೋಸ್ಟ್ ಆಗಿರಬೇಕು, ಆವಾಗಲೇ ರುಚಿಯಾಗಿರುತ್ತೆ. ಆಮೇಲೆ ಬೇಯಬೇಕು, ಚೆನ್ನಾಗಿ ಬೇಯಬೇಕು ನೋಡಿ. ಈ ಥರ ಸುಟ್ಟಿರ್ಬೇಕು. ರೆಡಿ. ರೊಟ್ಟಿ ಮೇಲೆ ಬಿಸಿ ಬಿಸಿ ತುಪ್ಪ, ಆಮೇಲೆ ಚಟ್ನಿ ಪುಡಿನೂ ಸಹ ಹಾಕೋಬೋದು. ನಾನಿವತ್ತು ಮೊಸರು ಮತ್ತು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ. ಲೆಫ್ಟ್ ಓವರ್ ಉಪ್ಪಿಟ್ಟಲ್ಲಿ ಗರಿಗರಿಯಾಗಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಉಪ್ಪಿನಕಾಯಿ, ಸ್ವಲ್ಪ ಮೊಸರು ಅಥವಾ ಚಟ್ನಿ ಪುಡಿ, ಇದಕ್ಕೇನು ಬೇಡ, ತುಪ್ಪ ಹಾಕ್ಕೊಳ್ತೀನಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.